ನಮಸ್ಕಾರ, ನಾನು ಸುಪ್ರೀತ್ ಮೈಸೂರಿಂದ ನಿಮ್ಮ ಮುಂದೆ ಒಂದು ವಿಶೇಷವಾಗಿರುವಂತಹ ಪ್ರಾಪರ್ಟಿ ತೊಗೊಂಡು ಬಂದಿದ್ದೀನಿ. ನಾನಿವತ್ತಿರೋದು ವಿಜಯನಗರ 4ನೇ ಹಂತ 1ನೇ ಘಟ್ಟದಲ್ಲಿ. ಭಾಳ ಇದನ್ನು ಗಮನವಿಟ್ಟು ಕೇಳಿಸ್ಕೋಬೇಕಾಗಿ ವಿನಂತಿ. 4th ಸ್ಟೇಜ್ ಫಸ್ಟ್ ಫೇಸ್ ಅಂದರೆ ರಿಂಗ್ ರೋಡ್ಗಿಂತ ಮುಂಚೆ ಇರುವಂತಹ ವಿಜಯನಗರ 4ನೇ ಹಂತ 1ನೇ ಘಟ್ಟ. ಇಲ್ಲಿ ನೋಡ್ತಾ ಇರುವಂತಹ ಏನಿದೆ ಈ ಖಾಲಿ ನಿವೇಶನ, ದಿಸ್ 4060 2400 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾ ಇಸ್ ಫಾರ್ ಸೇಲ್. ಏನು ವಿಶೇಷತೆ ನಾನು ಹೇಳಿದೆ ಅಂತಂದರೆ, ಒಂದು ಭಾಗದಲ್ಲಿ ಇದ್ರ ಮುಂಭಾಗದಲ್ಲಿ ಅಂದರೆ ಸೌತ್ ಫೇಸಿಂಗ್ ಸೈಟು ಮುಂಭಾಗದಲ್ಲಿರುವಂಥ 40 ಅಡಿ ರಸ್ತೆ, ಅದ್ರ ಮುಂದೆ ಇರುವಂಥದ್ದು CA ಪ್ರಾಪರ್ಟಿ ಕಾಮನ್ ಅಮ್ಯುನಿಟೀಸು. ಅದ್ರ ಮುಂಭಾಗದಲ್ಲಿ ನಿಮಗೆ ನಿಮ್ಮ ಮರಗಳು ಕಾಣ್ತಾ ಇದೆ, ದಟ್ ಈಸ್ ಅ ಪಾರ್ಕ್, ಉದ್ಯಾನವನ. ನೀವು ಸೈಟ್ ನೋಡಿದ್ರಿ, ಸೈಟ್ ಮುಂದೆ CA ಪ್ರಾಪರ್ಟಿ ನೋಡಿರಿ, 40 ಅಡಿ ರಸ್ತೆ ಮುಂಭಾಗದಲ್ಲಿರುವಂತಹದ್ದು ಉದ್ಯಾನವನ. ಇನ್ನೊಂದು ವಿಚಾರ, ಭಾಳಷ್ಟು ಜನ ಕೇಳ್ತೀರಿ, ನಮಗೆ ರಿಂಗ್ ರೋಡ್ ಹತ್ತಿರಕ್ಕಿರಬೇಕು, ವಿಜಯನಗರ 4th ಸ್ಟೇಜ್ ಒಳಗೆ ಹೋದ ತಕ್ಷಣ 46 ಸ್ವಲ್ಪ ದೂರ ಹೋಗಬೇಕಾಗಿ ಬರುತ್ತೆ. ನಮಗೆ ರಿಂಗ್ ರೋಡ್ ಹತ್ತಿರಕ್ಕಿರಬೇಕು, ರಿಂಗ್ ರೋಡ್ ಒಳಗಿರಬೇಕು ಅಂತ, ಅದಕ್ಕೋಸ್ಕರ ಮಾಡ್ತಾ ಇರುವಂತಹ ಈ ಪ್ರಾಪರ್ಟಿ ಮೈಸೂರು ವಿಜಯನಗರ. ಈ ಪ್ರಾಪರ್ಟಿ ಈ ಲೊಕೇಶನ್ ಎಲ್ಲಿದೆ ಅಂತಂದರೆ, ಮೈಸೂರು ಮಧ್ಯಭಾಗದ, ಇಫ್ ಯು ಆರ್ ಟೇಕಿಂಗ್ ಆಸ್ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ದೇವರಾಜ್ ರೋಡ್ ಆಸ್ ಅ ಸಿಟಿ ಸೆಂಟರ್, ಎಕ್ಸಾಕ್ಟ್ಲಿ 9.5 ಕಿಲೋಮೀಟರ್ ಒಳಗೆ ಇರುವಂಥದ್ದು. ಸ್ಕೂಲ್ಸು, ಕಾಲೇಜಸ್ಸು, ಡಾಕ್ಟರ್ ಕ್ಲಿನಿಕ್ಕು, ಶಾಪಿಂಗ್ ಸೆಂಟರ್ಗಳು ಇವೆಲ್ಲವೂ ಹತ್ತಿರದಲ್ಲೇ ಇರುವಂಥದ್ದು. ಅದಕ್ಕಿಂತ ಹೆಚ್ಚಾಗಿ ನೀವೇನು ನೋಡ್ತಾ ಇದ್ದೀರಾ, ಅಲ್ಲಿ ಏನು ನಿಮಗೆ ವೆಹಿಕಲ್ ಮೂವ್ಮೆಂಟ್ ಕಾಣ್ತಾ ಇದೆ, ತೋರಿಸ್ತಾರೆ ನೋಡಿ. ವೆಹಿಕಲ್ ಮೂವ್ಮೆಂಟ್ ಏನು ಕಾಣ್ತಾ ಇದೆ, ಅದು ರಿಂಗ್ ರೋಡು. ಅಂದರೆ ನೀವು ಬೆಂಗಳೂರು ಅಥವಾ ಮಡಿಕೇರಿ, ಕುಶಾಲನಗರ ಆ ಕಡೆಗೆ ನಾವು ಮೈಸೂರು ಒಳಗೆ ಸಿಟಿ ಸೆಂಟ್ರಲ್ಲಿ ಎಂಟ್ರಾಗಿ ಒಳಗೆ ಬರೋಕ್ಕೆ ಬಹಳ ನಮಗೆ ಇಷ್ಟ ಇಲ್ಲ. ನಮಗೆ ಆದರೆ ಈಸಿ ಎಂಟ್ರಿ ಮತ್ತು ಈಸಿ ಎಕ್ಸಿಟ್ ಬೇಕು ಅಂತಂದರೆ ದಿಸ್ ಇಸ್ ಒನ್ ಆಫ್ ದಿ ಲೊಕೇಶನ್ಸ್ ದಟ್ ಯು ಶುಡ್ ಟು ಲುಕ್ ಇನ್. ಯಾಕೆಂದರೆ ಇಲ್ಲಿಂದ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಬಹಳ ಈಸಿ ಮೈಸೂರು ಒಳಗೆ. ನೀವು ಅವತ್ತಿನ ದಿವಸದಲ್ಲಿ ಕೊಲಂಬಿಯೇಶ್ ಅಂತ ಕರೆಯೋರು, ಇವತ್ತಿಗೆ ಮಣಿಪಾಲ್ ಹಾಸ್ಪಿಟಲ್ ಆಗಿದೆ, ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ನಿಮಗೆ ಸರಿಸೇಬೋದು 3.5 ರಿಂದ 4 ಕಿಲೋಮೀಟರ್ ಆಗುತ್ತೆ. ರಿಂಗ್ ರೋಡಲ್ಲೇ ಸಂಚರಿಸಿ ನೀವು ಇಲ್ಲಿಗೆ ಬರುವಂಥದ್ದು. ಸಿಟಿ ಸೆಂಟರ್ ಅಂದರೆ ಮೈಸೂರು ಒಳಗಿಂದ ಇಲ್ಲಿಗೆ ಬರುವ ಅವಶ್ಯಕತೆ ಇಲ್ಲ. ಇನ್ನೊಂದು ವಿಚಾರ, ರಿಂಗ್ ರೋಡ್ಗೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ? ಅರ್ಧ ಕಿಲೋಮೀಟ್ರಿಗೂ ಒಳಗಿರುವಂಥದ್ದು. ನೀವು 4th ಸ್ಟೇಜ್ ಹೋಗೋವಾಗಿಲ್ಲ, ಇದು ಒಳಗೆ ಅಂದರೆ ರಿಂಗ್ ರೋಡ್ ಒಳಗೆ ಇರುವಂತಹ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಮೂಡಾದಿಂದಲೇ ರಚಿಸಲಾಗಿರುವಂತಹ ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್ ಅಲ್ಲ, ದಿಸ್ ಎ ಮೂಡಾ ಅಲಾಟೆಡ್ ಲೇಔಟು, ಮೂಡಾ ಖಾತಾ, ಮೂಡಾ ಕಂದಾಯ ಇರುವಂಥದ್ದು. ಮುಂಬರುವ ದಿವಸಗಳಲ್ಲಿ ಇಲ್ಲಿ ಮನೆ ನೀವು ಕಟ್ಟಿದ್ರಿ, ನಿಮಗೆ ಮೂಡಾದಿಂದಲೇ ಪ್ಲ್ಯಾನ್ ಅಪ್ರೂವಲ್ ಸಿಗುವಂಥದ್ದು. ಮೂಲಭೂತ ಸೌಕರ್ಯಗಳ ವಿಚಾರಕ್ಕೆ ಬರೋಣ. ಇಲ್ಲಿಗೆ ಅಂದರೆ ದಿಸ್ ಪರ್ಟಿಕ್ಯುಲರ್ ಲೊಕೇಶನ್ ಆರ್ ದಿಸ್ ಪರ್ಟಿಕ್ಯುಲರ್ ಏರಿಯಾ ನಾವೇನು ಇದ್ದೀನಿ, ಇಲ್ಲಿಗೆ ನಿಮಗೆ ಕಬಿನಿ ವಾಟರ್ ಸಪ್ಲೈ ಅಂದರೆ ಕಾರ್ಪೊರೇಷನ್ ವಾಟರ್ ಸಪ್ಲೈ ಇದೆ, ವೇಸ್ಟ್ ವಾಟರ್ ಅಂದರೆ ಒಳಚರಂಡಿ ವ್ಯವಸ್ಥೆ ಇದೆ, ಸ್ಟ್ರೀಟ್ ಲೈಟ್ಗಳು ಈಗಾಗಲೇ ಹಾಕಿದ್ದಾರೆ, ವಿದ್ಯುತ್ ಕಂಬಗಳ ಅಳವಡಿಸಾಗಿದೆ, ಪಾರ್ಕನ್ನು ತೋರಿಸಿದ್ದೀನಿ, CA ತೋರಿಸಿದ್ದೀನಿ. ಸೊ ಈಗಾಗಲೇ ಹೇಳಿದಂತೆ ಸ್ಕೂಲ್ಸು, ಕಾಲೇಜಸ್ಸು, ಡಾಕ್ಟರ್ ಕ್ಲಿನಿಕ್ಕು ಇವೆಲ್ಲವೂ ಹತ್ತಿರದಲ್ಲೇ. 1 ಕಿಲೋಮೀಟರ್, ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತ ಕೇಳ್ತೀರಿ, 1 ಕಿಲೋಮೀಟರ್ ಒಳಗೆ ಇವೆಲ್ಲವೂ ಸಿಗುವಂಥದ್ದು. ಒನ್ ಆಫ್ ದ ಪ್ರೀಮಿಯಮ್ ಆ್ಯಂಡ್ ಎಲೈಟ್ ರೆಸಿಡೆನ್ಷಿಯಲ್ ಏರಿಯಾಸ್ ಆಫ್ ಮೈಸೂರು ಅಂತ ಹೇಳಬೇಕು. ಯಾಕಂದರೆ ಸುತ್ತಮುತ್ತ ಇಲ್ಲಿರೋ ಎಲ್ಲವೂ ಅಂದರೆ ಬಹಳಷ್ಟು ನಿವೇಶನಗಳನ್ನು 40-60 ಆರ್ 50-80 ಅಂದರೆ ಇದಿರೋದು 2400, ಇದ್ರ ಸುತ್ತಮುತ್ತ ಇರೋದೆಲ್ಲ 50-80 ಅಂದರೆ 4000 ಸ್ಕ್ವೇರ್ ಫೀಟ್ ಇರುವಂತಹ ನಿವೇಶನಗಳು. ಓಕೆ, ಇನ್ನೊಂದು ವಿಚಾರ, ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಾವು ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀವಿ, ನಾವು ಇದನ್ನು ತೊಗೊಂಡ್ರೆ ಮುಂಬರುವ ದಿವಸಗಳಲ್ಲಿ ಇದು ಮೇಲೆ ರೇಟ್ಗಳು ಹೋಗುತ್ತಾ ಅಂತ. ಖಂಡಿತವಾಗ್ಲೂ ಸ್ನೇಹಿತರೆ, ನೀವು ಇವಾಗ ಬಂಡವಾಳ ಹೂಡಿದ್ರೆ ಈ ನಿವೇಶನದ ಮೇಲೆ ಭಾಳಷ್ಟು ನಾನು ಇದರದ್ದು ಪ್ಲಸ್ ಪಾಯಿಂಟ್ಗಳನ್ನ ಹೇಳಿದ್ದೀನಿ. ಯಾಕೆ ಈ ಸೈಟ್ನ ತೊಗೋಬೇಕು, ಮೈಸೂರು ಎಂಟ್ರಿ ಎಕ್ಸಿಟು, ಬೆಂಗಳೂರಿಂದ ಬಂದರೆ ಹೋದರೆ ಮೂಲಭೂತ ಸೌಕರ್ಯಗಳ ಪಾರ್ಕ್ ಇದೆಲ್ಲವೂ. ಸೊ ಇದನ್ನು ತೊಗೋಬಹುದು ಖಂಡಿತವಾಗ್ಲೂ. ಮನೆ ಕಟ್ತೀರಾ ಅಂತಂದರೆ, ಮನೆ ಕಟ್ಟೋರಿಗೆ ಏನು ಕೇಳ್ತೀರಿ, ಮೂಲಭೂತ ಸೌಕರ್ಯಗಳು ಆಗಲೇ ಹೇಳಾಗಿದೆ. ಪ್ಲಸ್ ಮನೆ ಕಟ್ತಿದ್ರೆ ಸುತ್ತಮುತ್ತ ಒಂದು ಸರಿ ತೋರಿಸ್ಬಿಡಿಯಪ್ಪ ಮನೆಗಳು ಹೇಗಿದೆ ಅಂತ. ಸುತ್ತಮುತ್ತೆಲ್ಲ ಬೇಕಾದಷ್ಟು ಈಗಾಗಲೇ ಮನೆಗಳಿರುವಂಥದ್ದು, ಭಾಳ ಚೆನ್ನಾಗಿ ಏರಿಯಾನ ಮೇಂಟೈನ್ ಚೆನ್ನಾಗಿ ಮಾಡಿದ್ದಾರೆ. ಸೊ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಭಾಳ ಚೆನ್ನಾಗಿ ಮಾಡಿರುವಂಥ, ಅಂದರೆ ಡೆವಲಪ್ಮೆಂಟ್ ಮಾಡಿರುವಂಥದ್ದು, ಭಾಳ ಚೆನ್ನಾಗಿ ಮೇಂಟೈನ್ ಸಹ ಮಾಡಿರುವಂತಹ, ಇಲ್ಲಿ ನೀವು ಮನೆ ಕಟ್ಕೊಳ್ಳಿಕ್ಕೆ ಬಹಳ ಚೆನ್ನಾಗಿರುವಂಥದ್ದು. ಲೊಕೇಶನ್ ಇಸ್ ವೆರಿ ಗುಡ್. ಸೊ ಈ ಪ್ರಾಪರ್ಟಿ ಸೇಲ್ಗಿದೆ. ಇದ್ರ ಬಗ್ಗೆ ನಮಗೆ ಮಾಹಿತಿ ಬೇಕು, ಡಾಕ್ಯುಮೆಂಟೇಷನ್ನು, ಗೌರ್ಮೆಂಟ್ ವ್ಯಾಲ್ಯೂ, ರಿಜಿಸ್ಟ್ರೇಷನ್ ಪ್ರೊಸೆಸ್ಸು, ಟೋಟಲ್ ವ್ಯಾಲ್ಯೂ, ಸೇಲ್ ವ್ಯಾಲ್ಯೂ ಹೇಗಿದೆ, ಬ್ಯಾಂಕ್ ಲೋನ್, ಅದರ್ ಡೀಟೇಲ್ಸ್ ಎಲ್ಲದನ್ನು ನಾನು ಯೂಶ್ವಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಕಸ್ಮಾತಾಗಿ ನಾನು ಅದನ್ನು ಹಾಕಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಇರುತ್ತೆ, ನೀವು ಖಂಡಿತವಾಗ್ಲೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಐ ವಿಲ್ ಗಿವ್ ಯು ದಿ ಫುಲ್ ಇನ್ಫಾರ್ಮೇಷನ್ ಆಫ್ ದಿಸ್ ಪ್ರಾಪರ್ಟಿ. ನಾನು ಸಿಗ್ತೀನಿ ಮೈಸೂರಿಂದ ಇದೇ ಥರ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ವೀಡಿಯೋಸ್ನ ತೊಗೊಂಡು. ಅಲ್ಲಿ ತನಕ ಸ್ನೇಹಿತರೆ, ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಸಿ ಯು ಅಗೇನ್ ವಿತ್ ಅದರ್ ಪ್ರಾಪರ್ಟಿ ಇನ್ ಅದರ್ ಪ್ಲೇಸ್ ಆಫ್ ಮೈಸೂರು. ಬಾಯ್.